ಸಂತೆಯಲ್ಲಿ ಕಿಲೋಗೆ ಕೋಟಿ ರೂಪಾಯಿ ಮೌಲ್ಯ ಇರುವ ಹೈಡ್ರೋಫೋನಿಕ್ಸ್ ಮಾದರಿಯ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನಗರದ ಠಾಣೆಯ ಪೊಲೀಸರು ಗುಂಪಿನ ಮೇಲೆ ದಾಳಿ ಮಾಡಿ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ಪೈಕಿ ಕೇರಳ ರಾಜ್ಯದ 3 ಜನ, ಬಳ್ಳಾರಿ ಜಿಲ್ಲೆಯ 5 ಜನ ಇದ್ದಾರೆ. ಬಂಧಿತರಿಂದ 8 ಮೊಬೈಲ್, 2 ಕಾರು, 1 ಕೆಜಿ 800 ಗ್ರಾಂ ತೂಕದ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಗಳನ್ನು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕುರುಕುತಿಯಲ್ ಅಂಗಡಿ ಕಾಡಾವಿನ ಸೌಜೆ ಸುನಿಲ್ ಕೆಕೆ, ತಟ್ಟಾನಕಂಡಿಯ ಸಲೀಂ ಇಬ್ರಾಹಿಂ ಪಿಪಿ, ತ್ರಿಶೂರ್ ಜಿಲ್ಲೆಯ ಚಾವಕಾಡ್ನ ಬಾದ್ಶಾ ನಾಸಿರ್ ಎಂದು ಗುರುತಿಸಲಾಗಿದೆ. ಅಲ್ಲದೆ ಬಳ್ಳಾರಿಯ ದೇವಿನಗರ ದುರ್ಗಾ ಪ್ರಸಾದ್ ಹುಲಗಯ್ಯ, ಮೊಹಮ್ಮದ್ ಹಮೀದ್ ಮಸ್ನಾವಾಲಿ, ಮಹಾನಂದಿಯ ಮದನ್ ನರಸಿಂಹರೆಡ್ಡಿ, ತಿಲಕ್ ನಗರದ ಸೂರ್ಯಪ್ರತಾಪ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ ಹಾಗೂ ಅವಂಬಾವಿಯ ಮಣಿಕಂಠ ಭೀಮಲಿಂಗ ಎಂದು ಗುರುತಿಸಲಾಗಿದೆ. ನಗರದ ಆನೆಗುಂದಿ ರಸ್ತೆಯಲ್ಲಿ ಇರುವಂತಹ ಸರ್ಕಾರಿ ಐಟಿಐ ಕಾಲೇಜಿನ ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಲು ಯತ್ನಿಸಿದ್ದರು ಎನ್ನಲಾಗಿದೆ. ಸಾರ್ವಜನಿಕ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಆರೋಪಿಗಳನ್ನು ಮಾಲಿನ ಸಮೇತ ಹಿಡಿದಿದ್ದಾರೆ.